ಶ್ರೀ ಭಾಗ್ಯವಂತಿ ನವೋದಯ ಕೋಚಿಂಗ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮುದ್ದು ಮಕ್ಕಳೇ, ಈ ದಿನ ನಾವೇ ನೋಡೋಣ ಮಾನಸಿಕ ಸಾಮರ್ಥ್ಯದ ಬಗ್ಗೆ ನೋಡೋಣ. ಮಾನಸಿಕ ಸಾಮರ್ಥ್ಯದಲ್ಲಿ ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ದೆವು? ಎರಡನೇ ವಿಭಾಗದ ಬಗ್ಗೆ ನೋಡಿದ್ದೆವು. ಈ ದಿನ ನಾವೇ ನೋಡೋಣ ಮಾದರಿ 3ರ ಬಗ್ಗೆ ನೋಡೋಣ. ಮಾದರಿ 3ರ ಬಗ್ಗೆ ನೋಡುವುದಕ್ಕಿಂತಲೂ ಮುಂಚೆ ನೋಡ್ರಿ ಮಕ್ಕಳೇ, ಈಗ ಆಲ್ರೆಡಿ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ತಾವು ಯಾರಾದರೂ ಪ್ರವೇಶವನ್ನು ಮಾಡಲು ಇಚ್ಛಿಸಿದಲ್ಲಿ ಈ ಮೇಲೆ ಕೊಟ್ಟಿರ್ತಕ್ಕಂಥ 7204826665ಗೆ ಕಾಲ್ ಮಾಡಿ. ಪ್ರವೇಶದ ರೀತಿಗಳು ಈ ರೀತಿ ಇದ್ದೇವೆ: ಆನ್ಲೈನ್ ಮತ್ತು ಆಫ್ಲೈನ್ ಹಾಗೂ ವಸತಿ ಸಹಿತ ತರಗತಿಗಳಿದ್ದು, ತಮ್ಮ ಮಕ್ಕಳನ್ನು ನೋಂದಾಯಿಸಲು ಇಚ್ಛಿಸಿದ್ದಲ್ಲಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕೆಂದು ಹೇಳುತ್ತಾ, ಆಮೇಲೆ ನಾವು ಹೇಳಿರ್ತಕ್ಕಂಥ ತರಗತಿ ತಮಗೇನಾದರೂ ಇಷ್ಟವಾಗಿದ್ದರೆ ಏನು ಮಾಡಬೇಕು ಮಕ್ಕಳೇ? ತಪ್ಪದೆ ಒಂದು ಲೈಕ್ ಮಾಡಬೇಕು, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಆಮೇಲೆ ತಮ್ಮ ಬಂಧು ಬಳಗಕ್ಕೆ ಮಿತ್ರರಿಗೆ ಏನು ಮಾಡಬೇಕು? ಶೇರ್ ಮಾಡೋದು ಮರಿಬಾರದು ಅಂತ ಹೇಳ್ತಾ ಮಾದರಿ 3ರ ಬಗ್ಗೆ ನೋಡೋಣ ಈ ದಿನ. ಮಾದರಿ 3ರಲ್ಲಿ ಅಭ್ಯಾಸ ಏನು? ಮಾದರಿ 3 ಯಾವುದಪ್ಪ ಅಂತಂದ್ರೆ ಪ್ಯಾಟರ್ನ್ ಕಂಪ್ಲೀಷನ್ ಅಪ್ಪ ಅಂತಂದ್ರೆ ಏನು ಮಕ್ಕಳೇ? ಮಾದರಿ ಪೂರ್ಣಗೊಳಿಸುವುದು. ಅಂದ್ರೆ ಈಗ ನವೋದಯ ಪರೀಕ್ಷೆಯಲ್ಲಿ 10 ವಿಭಾಗಗಳಿರ್ತಾವೆ, 10 ಮಾದರಿಗಳಿರ್ತಾವೆ. 10 ಮಾದರಿಯಲ್ಲಿ ನಾನೇನು ಮಾಡೀನಿ, ಈ ದಿನ ತಮ್ಮ ಮುಂದೆ ಮಾದರಿ 3ರ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಮಾದರಿ 3ರಲ್ಲಿ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ, ಒಂದು ಪೂರ್ಣ ಚಿತ್ರ ಇರ್ತೈತಿ. ಆ ಚಿತ್ರದಲ್ಲಿ 75% ಚಿತ್ರ ಇರ್ತೈತಿ. ಇನ್ನು 25% ಏನಿರ್ತೈತಿ ಉತ್ತರ ಚಿತ್ರದಲ್ಲಿ ಇರ್ತೈತಿ. ಆ ಉತ್ತರ ಚಿತ್ರದಲ್ಲಿರ್ತಕ್ಕಂಥ ಏನು ಮಾಡಬೇಕು? ಫಿಗರನ್ನು ತಂದು ಪ್ರಶ್ನೆ ಚಿತ್ರದಲ್ಲಿ ತಂದು ಜೋಡಿಸಿದಾಗ ಆ ಚಿತ್ರ ಪೂರ್ಣವಾಗುತ್ತದೆ. ನೀವೇನು ಮಾಡಬೇಕು ಮಕ್ಕಳೇ? ಮೇಲೆ ಕೊಟ್ಟಿರ್ತಕ್ಕಂಥ ಇಂಟ್ರೊಡಕ್ಷನ್ನ ಓದ್ತಾ ಕುಳಿತುಕೊಳ್ಳಬಾರ್ದು. ಏನು ಮಾಡಬೇಕು? ನಾವು ಯಾವ ಮಾದರಿಯಲ್ಲಿದ್ದೇವೆ ಆ ಮಾದರಿಗೆ ತಕ್ಕಂತೆ ನಿಮಗೆ ನಾನೇನು ಮಾಡಿ ಹಿಂದಿನ ಕ್ಲಾಸಿನಲ್ಲಿ ಹೇಳಿದ್ದೇನೆ. ಅದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಏನು ಮಾಡಬೇಕು? ನೀವು ಚಿತ್ರಗಳಿಗೆ ಪ್ರಶ್ನೆ ಚಿತ್ರಗಳಿಗೆ ಉತ್ತರವನ್ನು ಗುರುತಿಸುತ್ತಾ ಹೋಗಬೇಕೆಂದು ಹೇಳ್ತಾ, ನೋಡ್ರಿ ಮಕ್ಕಳೇ, ಪ್ರಶ್ನೆ ಸಂಖ್ಯೆ ಈ ರೀತಿ ಇದೆ. ಅಭ್ಯಾಸ 1ರಲ್ಲಿ 1ನೇ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ಏನಿದೆ? ಒಂದು ಡಯಾಗ್ರಾಮ್ ಇದೆ ಮಕ್ಕಳೇ. ಸಾರಿ, ಒಂದು ಸೆಕೆಂಡ, ಪೆನ್ ತಗೊಳ್ತೀನಿ, ನಿಮ್ಗೆ ಗೊತ್ತಾಗಬೇಕಲ್ಲ. ನೋಡ್ರಿ, ಇಲ್ಲಿ ಈ ರೀತಿ ಒಂದು ಚಿತ್ರವಿದೆ ಮಕ್ಕಳೇ. ಪ್ರಶ್ನೆಯಲ್ಲಿ ಒಂದು ಈ ರೀತಿ ಚಿತ್ರ ಇದೆ. ಈ ಚಿತ್ರ ಪೂರ್ಣ ಆಗಬೇಕಪ್ಪ ಅಂತಂದ್ರೆ ಏನು ಮಾಡಬೇಕು? ಇದನ್ನೇನು ಮಾಡ್ಬೇಕು? ಇಲ್ಲಿ ಡಯಾಗ್ರಾಮ್ ತಗೋಬೇಕು. ನೀವು ಡಯಾಗ್ರಾಮ್ ತೊಗೊಂಡಾಗ ಏನಾಗ್ತೈತಿ? ಇಲ್ಲಿ ನೋಡ್ರಿ, ಒಂದು ಚಿತ್ರ ನಾವಿಲ್ಲಿ ಕೆಳಗೆ ಬಿಡಿಸ್ಕೊಳ್ಳೋಣ. ನಾವೇನು ಈ ಚಿತ್ರ ಏನು ಮಾಡೋಣ? ಕೆಳಗೆ ಬಿಡಿಸ್ಕೊಳ್ಳೋಣ.
ಚಿತ್ರ ಕೆಳಗೆ ಬಿಡಿಸ್ಕೊಂಡಾಗ ಈ ರೀತಿ ಆಗ್ತದೆ ನೋಡ್ರಿ ಇಲ್ಲಿ. ಈ ರೀತಿ ಕಂಪ್ಲೀಟ್ ಚಿತ್ರ ಬಂತು. ಈ ಚಿತ್ರದಲ್ಲ, ಈ ಪ್ರಶ್ನೆಯ ಚಿತ್ರವನ್ನು ಉತ್ತರ ಚಿತ್ರದಲ್ಲಿ ಯಾವ ಎ ಬಿ ಸಿ ಡಿ ಅದಾವಲ್ಲ, ಈ 4ರಲ್ಲಿ ಒಂದರಲ್ಲಿ ಏನಾಗಿರ್ತೈತಿ, ನಮ್ಮ ಪ್ರಶ್ನೆ ಚಿತ್ರದಲ್ಲಿರ್ತಕ್ಕಂಥ ಉತ್ತರ ಚಿತ್ರ ಒಂದು ಆಪ್ಷನ್ಸಲ್ಲಿ ಇರ್ತೈತಿ. ಏನಿರ್ತೈತಿ, ಎ ಎಲ್ಲೈತೋ, ಬಿ ಎಲ್ಲೈತೋ, ಸಿ ಎಲ್ಲೈತಿ ನೋಡ್ರಿ. ಇಲ್ಲಿ ನೋಡ್ರಿ ಮಕ್ಕಳೇ, ಇಲ್ಲೊಂದು ಬಾಕ್ಸ್ ಇದೆ. ಇದೇ ಒಂದು ಬಾಕ್ಸ್ ನಮಗೀಗ ಇದುವರೆ ಅಲ್ಲಿ ಈ ಬಾಕ್ಸ್ ಇದೆ. ಮೇಲಿನ ಬಾಕ್ಸ್ ಏನೈತಿ, ಇಲ್ಲಿ ಖಾಲಿ ಐತಿ. ಕೆಳಗಿನ ಬಾಕ್ಸಲ್ಲಿ ಏನೈತಿ, ಒಂದು ಗುಂಡಿದೆ, ಒಂದು ವೃತ್ತ ಇದೆ. ಅದು ಎದರಲ್ಲಿದೆ ನೋಡ್ರಿ, ಇಲ್ಲಿ ಬಿ ಎಲ್ಲಿದೆ ನೋಡ್ರಿ. ಯಾವ ರೀತಿ ಬರ್ತದೆ ಆನ್ಸರಪ್ಪ ಅಂತಂದ್ರೆ ಬಿ ಈಸ್ ಅವರ ರೈಟ್ ಆನ್ಸರ್. ನೋಡ್ರಿ ಮಕ್ಕಳು, ಈ ರೀತಿ ಚಿತ್ರ ಆಗ್ತೈತಿ. ಇನ್ನು ಎರಡನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಇಲ್ಲಿ ಒಂದು ಹೂವಿನ ಆಕಾರ ಇದೆ. ಎಲ್ಲಿ ಪ್ರಶ್ನೆ ಸಮಸ್ಯಾ ಚಿತ್ರದಲ್ಲಿ ಏನೈತಿ, ಒಂದು ಹೂವು ಐತಿ. ಹೂವಿನಲ್ಲಿ ಒಂದು ಭಾಗ ಏನಾಗೈತಿ, ಬಿಟ್ಟು ಹೋಗೈತಿ. ಆ ಬಿಟ್ಟು ಹೋದಂಥ ಭಾಗವನ್ನು ನಾವೇನು ಮಾಡೋಣ, ಬಿಡಿಸಿಕೊಳ್ಳೋಣ. ಇಲ್ಲಿ ಏನು ಮಾಡೋಣ, ಇಲ್ಲಿ ಬಿಡಿಸಿಕೊಳ್ಳೋಣ. ಈ ರೀತಿ ಬಿಡಿಸ್ಕೊಂಡೆವು. ಈ ಭಾಗ ಎಲ್ಲೈತಪ್ಪ ಅಂತಂದ್ರೆ ಹುಡುಕ್ಬೇಕು. ಎನಲ್ಲೈತೋ, ಬಿನಲ್ಲೈತೋ, ಸಿನಲ್ಲೈತೋ, ಡಿನಲ್ಲೈತಿ ನೋಡಬೇಕು. ಈಗ ವ್ಯತ್ಯಾಸ ಐತಿ. ಎನಲ್ಲಿ ಏನೈತಿ, ಈ ಭಾಗ ಏನೈತಲ್ಲ ಸ್ವಲ್ಪ ಐತಿ, ಈ ಭಾಗ ಜಾಸ್ತಿ ಐತಿ. ಇಲ್ಲಿ ನಮ್ಮ ಭಾಗ ಏನೈತಿ, ಜಾಸ್ತಿ ಐತಿ. ಇಲ್ಲೇನೈತಿ, ಈ ಭಾಗ ಕಡಿಮೆ ಐತಿ. ಅದಕ್ಕೆ ಇದು ಆಗೋದಿಲ್ಲ. ಇದು ಏನಾಗ್ತೈತಿ, ಇದು ಆಗೋದೇ ಇಲ್ಲ. ಹೆಂಗಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಯಾವುದರಲ್ಲಿ ಐತಪ್ಪ ಅಂತಂದ್ರೆ ಹೇಳ್ಬೇಕಪ್ಪ ಅಂತಂದ್ರೆ ಮಕ್ಕಳೇ, ಡಿನಲ್ಲಿ ಐತಿ ನೋಡ್ರಿ. ನಮ್ಮ ಉತ್ತರ ಎಲ್ಲೈತಿ, ಡಿನಲ್ಲಿ ಐತಿ. ಎಕ್ಯುರೇಟ್ ಏನಪ್ಪ ಅಂತಂದ್ರೆ ಡಿನಲ್ಲಿ ನಮ್ಮ ಉತ್ತರ ಸಿಕ್ಕೈತಿ. ಅದಕ್ಕಾಗಿ ಇದೇ ರೀತಿ ನೀವೇನು ಮಾಡಬೇಕು, ಗಮನದಲ್ಲಿಟ್ಟುಕೊಂಡು ಚಿತ್ರಗಳ ಜೊತೆ ಆಟವಾಡ್ತಾ ಹೋಗಬೇಕು. ಆಟ ಆಡಬೇಕಪ್ಪ ಅಂತಂದ್ರೆ ಯಾವ ರೀತಿ ಆಡ್ಬೇಕಪ್ಪ ಅಂತಂದ್ರೆ, ನಮ್ಮ ಮನಸ್ಸು ಮತ್ತು ಚಿತ್ತ ಏನಿರ್ತೈತಿ ಆ ಚಿತ್ರದ ಮೇಲೆ, ಆ ಫಿಗರ್ ಮೇಲೆ ಇರಬೇಕು. ಸಮಸ್ಯೆ ಚಿತ್ರದಲ್ಲಿ ಯಾವ ಭಾಗ ಬಿಟ್ಟು ಹೋಗೈತಲ್ಲ ಅದೇ ಭಾಗವನ್ನು ತಂದು ನಾವು ಸೇರಿಸಿದಾಗ ಆ ಚಿತ್ರ ಪೂರ್ಣವಾಗ್ತೈತಿ. ಅದಕ್ಕಾಗಿ ನೀವೇನು ಮಾಡ್ತಿರಲ್ಲ ಮಕ್ಕಳೇ, ಶಾಲಾ ರಜಾ ದಿನಗಳಲ್ಲಿ ಆಟವಾಡ್ತಿರಲ್ಲ, ಯಾವುದಾದ್ರೂ ಒಂದು ಆಟ ಆಡ್ತೀರಿ. ಆ ಆಟದಲ್ಲಿ ಯಾವ ರೀತಿ ಗಮನ ನಿಮಗೆ ಇರ್ತೈತಲ್ಲ, ಇದೇ ನಮ್ಮ ಮಾನಸಿಕ ಸಾಮರ್ಥ್ಯದಲ್ಲಿರ್ತಕ್ಕಂಥ ಚಿತ್ರಗಳಿರ್ತಾವಲ್ಲ, ಅದರಲ್ಲೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಅಷ್ಟೇ ಗಮನವಿಟ್ಟು ನಿಮ್ಮ ಮನಸ್ಸನ್ನು ಎಲ್ಲಿ ಹರಿಬಿಡದೆ, ಯಾವ ಕಡೆಯೂ ನಿಮ್ಮ ಮನಸ್ಸು ಹರಿಸದೆ ಈ ಸಮಸ್ಯಾ ಚಿತ್ರದಲ್ಲಿರ್ತಕ್ಕಂಥ ಭಾಗವನ್ನು ಉತ್ತರ ಚಿತ್ರದಲ್ಲಿ ನೀವು ಹುಡುಕಿದ್ದೇ ಆದ್ರೆ ನೀವೇನು ಮಾಡ್ತೀರಿ, ಒಂದು ಮಾದರಿಗೆ 4 ಪ್ರಶ್ನೆ ಕೊಟ್ಟಿರ್ತಾರೆ. 4ಕ್ಕೆ 4 ನೀವು ಸರಿ ಏನು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಜೋಬಿನಲ್ಲಿ 5 ಅಂಕಗಳು ಇದ್ದಂತೆ ಮಕ್ಕಳೇ. ನೀವೇನಾದರೂ ನಿಮ್ಮ ಚಿತ್ತವನ್ನು ಬೇರೆ ಕಡೆ ಹರಿಸಿ ಕನ್ಫ್ಯೂಸ್ ಮಾಡಿಕೊಂಡು ಬೇರೆ ಯಾವುದಾದ್ರೂ ಒಂದು ಚಿತ್ರ ಐತೆಪ್ಪ ಅಂತಂದು ಅಂದಾಜು ಹಾಕಿಬಿಟ್ರಪ್ಪ ಅಂತಂದ್ರೆ ನಿಮ್ಮ ಭವಿಷ್ಯನೇ ಹಾಳಾಗುವ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಈ ನೀವು ಮಾನಸಿಕ ಸಾಮರ್ಥ್ಯ ಜೊತೆ ಬಹಳ ಚೆನ್ನಾಗಿ ಆಟ ಆಡಬೇಕು. ನೀವು ಯಾವ ರೀತಿ ಆಡ್ಬೇಕಂದ್ರೆ ಬಹಳ ಚೆನ್ನಾಗಿ ಆಟ ಆಡಬೇಕು. ನೀವು ಇಟ್ಟಂಥ ಗುರಿ ಸಕ್ಸಸ್ ಆಗಲೇಬೇಕು. ಆ ರೀತಿ ನೀವೇನು ಮಾಡಬೇಕು, ಮನಸ್ಸಿಟ್ಟಿಲ್ಲಿ ಆಟ ಆಡ್ಬೇಕು ಮಕ್ಕಳೇ. ಈಗ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಮುಂದಿನ ಪ್ರಶ್ನೆ ಏನೈತಿ, ಇಲ್ಲಿ ಒಂದು ಬಾಕ್ಸ್ ಐತಿ. ಈ 3ರಲ್ಲಿ ಏನಿರ್ತೈತಿ ಗಮನ ಇಟ್ಟು ನೋಡ್ಬೇಕು. ಇಲ್ಲಿ ಈ ಮೂಲೆ ಮತ್ತು ಈ ಮೂಲೆಗೆ ಒಂದು ಯಾವುದೋ ಒಂದು ರೀತಿ ಸಂಬಂಧ ಐತಿ. ಏನು ಸಂಬಂಧ ಐತೆಪ್ಪ ಅಂತಂದ್ರೆ ಇಲ್ಲಿನೂ ಡಾಟ್ಗಳಿದ್ದಾವೆ, ಇಲ್ಲಿನೂ ಡಾಟ್ಗಳಿದ್ದಾವೆ, ಇಲ್ಲಿನೂ ಕೂಡ ಡಾಟ್ಗಳು ಬರ್ತಾವ, ಹೌದಲ್ಲ. ಇಲ್ಲೇನೈತಿ, ಇಲ್ಲಿ ಕೂಡ ಒಂದು ಬಾಕ್ಸ್ ಐತಿ, ಇಲ್ಲಿ ಬಾಕ್ಸ್ ಐತಿ, ಇಲ್ಲಿ ಕೂಡ ಒಂದು ಬಾಕ್ಸ್ ನಮಗೆ ಬರ್ತೈತಿ, ಹೌದಲ್ಲ. ಈಗ ನಾವು ಸೂಕ್ಷ್ಮ ಉಪಯೋಗಿಸಬೇಕಾದದ್ದು ಏನು ನೋಡ್ಬೇಕಪ್ಪ ಅಂತಂದ್ರೆ, ಈ ಮೂಲಿಗೆ ಸೇಮ್ ಏನೈತಿ, ಬ್ಲ್ಯಾಕ್ ಏನೈತಿ, ಇಲ್ಲಿ ತ್ರಿಭುಜ ಐತಿ. ಇಲ್ಲಿ ವೈಟ್ ತ್ರಿಭುಜವನ್ನು ನಾವು ಹುಡುಕಾಡಬೇಕಿಲ್ಲಿ. ವೈಟ್ ತ್ರಿಭುಜ ಎಲ್ಲೆಲ್ಲಿ ಅದಾವು, ಎದಲ್ಲಿ ಮತ್ತು ಡಿದಲ್ಲಿ 2ರಲ್ಲಿ ಮಾತ್ರ ಅದಾವ. ವೈಟ್ ತ್ರಿಭುಜ ಎಲ್ಲೆಲ್ಲಿ ಅದಾವ, ಎ ಮತ್ತು ಡಿನಲ್ಲಿ ಮಾತ್ರ ಅದಾವ, ಹೌದಲ್ಲ. ಈಗ ಬಿ ಮತ್ತು ಸಿ ಏನದಾವಲ್ಲ ಇವು ನಮ್ಮ ಅಲ್ಲ.
ಈಗ ನೋಡ್ರಿ ಇಲ್ಲಿ ಏನೈತಿ, ಲೈನ್ ಐತಿ ಇಲ್ಲಿ, ಹೌದಲ್ಲ? ನೋಡ್ರಿ ಇಲ್ಲಿ ಏನೈತಿ, ನಮ್ಗೆ ಏನು ಮಾಡ್ಕೋಬೇಕು, ಇಲ್ಲಿ ನಾವು ಡಾಟ್ 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 ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ಕೋಬೇಕು, ಡಾಟ್ 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 ಮಾಡ್ಕೋಬೇಕು. ಇಲ್ಲಿ ನಾವು ಇಲ್ಲಿ ನೋಡ್ರಿ ಯಾಸ್ ಇಟ್ ಈಸ್ ಲೈನ್ ಬರ್ಬೇಕು. ಇಲ್ಲಿ ಹೆಂಗೆ ಬರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಹಾಕೊಂಡೇವು ಹೋಯ್ತು ನಂದು. ಇಲ್ಲಿ ಚುಕ್ಕಿ 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 ಬರ್ಬೇಕು. ಇಲ್ಲಿ ಬರ್ಬೇಕಲ್ಲ, ಯಾವುದ್ರಲ್ಲಿ ಐತಿ, ಏನಲ್ಲಿ ಮಾತ್ರ ಐತಿ. ಅದಕ್ಕಾಗಿ ನಮ್ಮ ಸರಿಯಾದ ಉತ್ತರ ನೋಡ್ರಿ ನಾವು ಬಿಡಿಸ್ಕೊಳ್ಳೋಣ. ಈಗ ನಾವು ಬಿಡಿಸ್ಕೊಂಡಾಗ ಯಾವ ರೀತಿ ಆಗ್ತೈತಪ್ಪ ಅಂತಂದ್ರೆ ನೋಡ್ರಿ, ನೋಡ್ರಿ ಈಗ ಯಾವ ರೀತಿ ಬರ್ತೈತಿ ನೋಡ್ರಿ. ಬಂತಲ್ಲ, ಏದಲ್ಲಿ ಯಾವ ರೀತಿ ಐತಿ ಅದೇ ರೀತಿನೇ ಐತಿ ನೋಡ್ರಿ ಮಕ್ಕಳೇ. ನಾನಿಲ್ಲಿ ಏನು ಮಾಡೀನಿ, ರೆಡ್ ಕಲರ್ ಯಾಕೆ ಮಾಡೀನಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಗೊತ್ತಾಗಲೇನೋ ಉದ್ದೇಶಕ್ಕೆ ರೆಡ್ ಕಲರ್ ಮಾಡೀನಿ. ಈ ಸಮಸ್ಯಾ ಚಿತ್ರದಲ್ಲಿರ್ತಕ್ಕಂಥ ಉತ್ತರ ಭಾಗವನ್ನು ಉತ್ತರ ಚಿತ್ರದಲ್ಲಿ ಬಂದು ಕೂಡ್ತೈತಿ ನೋಡ್ರಿ. ಈಗ ಯಾವ ರೀತಿ ಬಂದು ಕೂಡ್ತೈತಿ ನೋಡ್ರಿ ಜಾಣ ಮಕ್ಕಳೇ, ನೀವು ಹೇಳಿದ ಉತ್ತರ ಸರಿಯಾಗಿದೆ. ಅದಕ್ಕಾಗಿ ನಿಮ್ಗೆ ಈ ಪ್ರಶ್ನೆಯಲ್ಲಿ 1.25 ಮಾರ್ಕ್ಸ ನಿಮ್ಮ ಜೋಬಿನಲ್ಲಿ ಬಂದು ಬಿದ್ದು ಮಕ್ಕಳೇ. ನೋಡ್ರಿ ನಮ್ಮ ಸರಿಯಾದ ಉತ್ತರ ಏನೆಲ್ಲ ಐತಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನಾವೇನು ನೋಡೋಣ. ಇಲ್ಲಿ ಈ ರೀತಿ ಐತಿ, ಏನೈತಿ, ಇಲ್ಲಿ ಒಂದು ಬಾಕ್ಸ್ ಐತಿ. ಒಂದು ಬಾಕ್ಸಿನಲ್ಲಿ 75% ಚಿತ್ರ ಪೂರ್ಣಗೊಂಡೈತಿ. ಇನ್ನು 25% ಏನೈತಿ, ಚಿತ್ರ ಅಪೂರ್ಣವೈತಿ. ಅಪೂರ್ಣ ಇದ್ದಾಗ ನಮ್ಮ ಡೈರೆಕ್ಷನ್ ನೋಡಬೇಕು. ಇದು ಯಾವ ರೀತಿ ಡೈರೆಕ್ಷನ್ ಐತಿ, ಇಲ್ಲಿನೂ ಕೂಡ ಅದೇ ರೀತಿ ಡೈರೆಕ್ಷನ್ ಬರ್ಬೇಕಿದು ನೋಡ್ರಿ. ಇಲ್ಲಿ ಅಲ್ಲಿನೂ ಕೂಡ ಅದೇ ರೀತಿ ಡೈರೆಕ್ಷನ್ ಬರ್ಬೇಕಿಲ್ಲಿ. ಈ ರೀತಿ ಡೈರೆಕ್ಷನ್ ಬರ್ಬೇಕು. ಈ ರೀತಿ ಡೈರೆಕ್ಷನ್ ಎಲ್ಲೈತಿ ನೋಡ್ರಿ. ಇಲ್ಲಿ ಎಲ್ಲೆಲ್ಲಿದೆ ಡೈರೆಕ್ಷನ್, ಇಲ್ಲಿಲ್ಲ, ಇಲ್ಲಿ ಉಲ್ಟಾ ಐತಿ. ಇದು ಆಗುವುದಿಲ್ಲ, ಇದು ಅಂತೂ ಮೊದಲೇ ಆಗುವುದಿಲ್ಲ. ಇಲ್ಲಿ ಇದು ಕೂಡ ಡೈರೆಕ್ಷನ್ ಎಲ್ಲ ಐತಿ. ಆ ಡೈರೆಕ್ಷನ್ ಎಲ್ಲ ಐತಿ, ನಮ್ಮ ಸಿ ಚಿತ್ರದಲ್ಲಿ ಐತಿ. ಸಿ ಚಿತ್ರದಲ್ಲಿ ಐತಿ ಅಂದ್ರೆ ನೋಡ್ರಿ, ನೀವು ಹೇಳೋದು ಸರಿ ಐತೆ ತಪ್ಪೈತೆ ನೋಡೋಣ ಮಕ್ಕಳೇ. ನೋಡ್ರಿ ಇಲ್ಲಿ ನಾವಲ್ಲಿ ಚಿತ್ರ ಬಿಡಿಸ್ಕೊಳ್ಳೋಣ. ಈಗ ಏನು ಮಾಡೋಣ, ಇಲ್ಲಿ ಚಿತ್ರವನ್ನು ಬಿಡಿಸ್ಕೊಳ್ಳೋಣ. ಚಿತ್ರವನ್ನು ಬಿಡಿಸ್ಕೊಳ್ಳೋಣಲ್ಲ. ನೋಡ್ರಿ ಅದೇ ರೀತಿ ಬಂತಲ್ಲ ಚಿತ್ರ. ನಮ್ಮ ಸರಿಯಾದ ಉತ್ತರ ಎಲ್ಲೇ ಐತಿ, ಸೀನಲ್ಲೇ ಐತಿ. ವೆರಿ ಗುಡ್. ನೀವು ಹೇಳಿರ್ತಕ್ಕಂಥ ಇನ್ನೂವರೆಗೂ ಮಾಡಿರ್ತಕ್ಕಂಥ ಕ್ವಶನ್ಗಳೇನದಲ್ಲ ಸರಿಯಾದ ಉತ್ತರ ಕೊಟ್ಟಿರಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಇದಕ್ಕೆ ಒಂದು ರೀತಿ ಸಂಬಂಧ ಐತಿ. ಇನ್ನು ಇದ್ರ ಥರ ಸಂಬಂಧ ಇದ್ದಿದ್ದು ನಾವು ಹುಡ್ಕೊಡ್ಬೇಕು. ಏನೈತಿ, ಇಲ್ಲಿ ಏನೈತಿ, ವಾಟರ್ ಇಮೇಜ್ ಐತಿ ನೋಡ್ರಿ. ಇಲ್ಲಿ ಯಾವ ರೀತಿ ಐತಿ, ವಾಟರ್ ಇಮೇಜ್. ಇಲ್ಲಿ ಮೇಲೆ ಏನೇನೈತಿ, ನೀರಿನ ಪ್ರತಿಬಿಂಬ ಏನೈತಿ, ಇದರ ಉಲ್ಟಾ ಇಲ್ಲಿ ಇರ್ತೈತಿ. ಆಮೇಲೆ ಕನ್ನಡಿ ಪ್ರತಿಬಿಂಬ, ಆಮೇಲೆ ನೀರಿನ ಪ್ರತಿಬಿಂಬ ಎರಡೂ ಒಳಗೊಂಡವ. ಇಲ್ಲಿ ಎರಡೂ ಒಳಗೊಂಡವಪ್ಪ ಅಂತಂದ್ರೆ ಈ ಬ್ಲ್ಯಾಕ್ ಭಾಗ ಎಲ್ಲಿ ಐತಿ, ಇಲ್ಲಿ ಬರ್ಬೇಕದು. ಇಲ್ಲಿ ಐತಿ, ಇದು ಅಲ್ಲ. ಈ ಉತ್ತರ ಆಗೋದಿಲ್ಲ. ಇದು ಸಾರಿ ಕ್ವಶನ್ ಹೋಗ್ಬಿಟ್ಟಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಬ್ಲ್ಯಾಕ್ ಬರ್ಬೇಕಪ್ಪ ಅಂತಂದ್ರೆ ಪೆನ್ ತಗೊಳ್ಳೋಣ. ಏನೋ ಇಲ್ಲೇನೈತಲ್ಲ ಸರಿಯಾದ ಉತ್ತರ ನೋಡ್ಬೇಕು ನಾವು. 3 ಡಾಟ್ ಬರಬೇಕು. ಆಮೇಲೆ ಇಲ್ಲಿ 1 2 3 ಲೈನ್ ಅದಾವ. ಇಲ್ಲೇನೈತಿ, 2 ಲೈನ್ ಐತಿ. ಅದಕ್ಕಿದು ಆಗೋದಿಲ್ಲ. ಇದು ಏನೈತಲ್ಲ ಇದು ಕೆಳಗೆ ಬಂದೈತಿ. ಇದು ಕೂಡ ಆಗೋದಿಲ್ಲ. ಇಲ್ಲೇನೈತಿ, ಬರೀ 3 ಡಾಟ್ ಅದಾವ, ಲೈನ್ಗಳದಾವ. ಇದು ಕೂಡ ಆಗೋದಿಲ್ಲ. ನಮ್ಮ ಉತ್ತರ ಏನೈತಿ, ಇಲ್ಲಿ ಡಿನಲ್ಲಿ ಐತಿ. ನೋಡ್ರಿ ಮಕ್ಕಳೇ, ಡಿನಲ್ಲಿ ಐತಲ್ಲ. ಪರೀಕ್ಷೆ ಮಾಡಿ ನೋಡೋಣ.
ಎಲ್ಲಿದೆ ನೋಡ್ರಿ, ಡಿನಲ್ಲಿ ಬಂದು ಕುಳಿತಲ್ಲ ಮೂತ್ರ. ನಮ್ಮ ಸರಿಯಾದ ಉತ್ತರ ಡಿ ಇದೆ ಎಂದು ಹೇಳ್ತಾ ಮುಂದಿನ ಪ್ರಶ್ನೆಗೆ ಏನು ಮಾಡೋಣ, ನಾವು ಜಂಪ್ ಆಗೋಣ ಮಕ್ಕಳೇ. ನೋಡ್ರಿ, ಈ ರೀತಿ ಇದೆ. ಇಲ್ಲಿ ಒಂದು ವರ್ಗ ಐತಿ, ವರ್ಗದ ಮುಂದೆ ಇಲ್ಲೊಂದು ಲೈನ್ ಬರಬೇಕು. ಇಲ್ಲಿ ಏನೈತಿ, ಇದಕ್ಕೆ ಒಂದೇ ರೀತಿ ಹೋಲಿಕೆ ಐತಿ ಅಂದ್ರೆ ಇದಕ್ಕೆ ನಾವು ನೋಡಬೇಕು, ಒಂದೇ ರೀತಿ ಹೋಲುವ ಚಿತ್ರವನ್ನು ಅಲ್ಲಿಗೆ ತಂದಿಡಬೇಕು. ಎಲ್ಲಿ ಚಿತ್ರ ತಂದಿಡಬೇಕು, ಉತ್ತರ ಚಿತ್ರದಲ್ಲಿರ್ತಕ್ಕಂಥ ಚಿತ್ರವನ್ನು ಇಲ್ಲಿ ನಾವೇನು ಮಾಡಬೇಕು, ಜೋಡಿಸ್ಬೇಕು. ಇಲ್ಲಿ ಯಾವ ರೀತಿ ಇದು ಬಿಡಿಸ್ಕೊಳ್ಳೋಣ ನಾವು. ನೋಡ್ರಿ, ಇಲ್ಲಿ ಈ ರೀತಿ ಇದೆ ಚಿತ್ರ. ಈ ಚಿತ್ರ ಎಲ್ಲಿದೆ ಹುಡುಕ್ಬೇಕು ನೋಡ್ರಿ ಮಕ್ಕಳೇ. ಎಲ್ಲಿದೆ, ಎನಲ್ಲೈತೋ, ಬಿ ನಲ್ಲೈತೋ, ಸಿ ನಲ್ಲೈತೋ, ಡಿ ನಲ್ಲೈತೋ. ಇಲ್ಲಿ ಇವೆರಡು ಡಾಟ್ಗಳದ, ಇವೆರಡು ಚಿಕ್ಕ ಲೈನ್ಗಳದಲ್ಲ, ಯಾವ ರೀತಿ ಮಾರ್ಕ್ನಲ್ಲಿವೆ, ಇಲ್ಲಿಲ್ಲ, 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 ಇಲ್ಲಂತೂ ಒಂದೇ ಐತಿ. ಅದಕ್ಕೆ ನಮ್ಮ ಸರಿಯಾದ ಉತ್ತರ ಏನೈತಿ, ಏನಲ್ಲಿ ಐತಿ ನೋಡ್ರಿ ಮಕ್ಕಳೇ. ಬಂದು ಕೂತಲ್ಲ, ನಮ್ಮ ಸರಿಯಾದ ಉತ್ತರ ಎ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸ್ತಕ್ಕಂಥ ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಒಂದು ಚಿತ್ರ ಐತಿ. ಆ ಚಿತ್ರದಲ್ಲಿ ಏನೈತಿಲ್ಲ, ಒಂದು ಚಿತ್ರವೈತಿ. ಇಲ್ಲಿ ಈ ಚಿತ್ರದಲ್ಲಿ ಎಲ್ಲೆಲ್ಲಿ ಸಂಬಂಧ ಐತಿ, ಈ ಮೂಲಿಗೂ ಮತ್ತು ಈ ಮೂಲಿಗೂ ಒಂದೇ ರೀತಿಯ ಹೋಲಿಕೆ ಇದೆ. ಇದರಂತೆ ಇರ್ತಕ್ಕಂಥ ಚಿತ್ರವನ್ನು ನಾವಿಲ್ಲಿ ಏನು ಮಾಡಬೇಕು, ಜೋಡಣೆ ಮಾಡಬೇಕು. ಜೋಡಣೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಇಲ್ಲಿ ಈ ಚಿತ್ರ ಬಿಡಿಸ್ಕೊಳ್ಳೋಣ. ಈಗ ನೋಡ್ರಿ, ಈಗ ಈ ಚಿತ್ರ ಬಿಡಿಸ್ಕೊಂಡೆವು. ಈ ಚಿತ್ರ ಏನೈತಿಲ್ಲ, ಇದು ಎಲ್ಲೈತಿ ನಾವು ಹುಡುಕ್ತಾ ಹೋಗಬೇಕು. ಇಲ್ಲೊಂದು ಮಾರ್ಕ್ ಐತಿ, ಇಲ್ಲಿಲ್ಲ, ಇದು ಬರುವುದಿಲ್ಲ, ಹೌದಲ್ಲ. ಆಮೇಲೆ ಇಲ್ಲಂತೂ ಇಲ್ಲ. ಆಮೇಲೆ ಇಲ್ಲೇನೈತಿ, ಈ ರೀತಿ ಕ್ರಾಸ್ ಆಗೈತಿ. ಅದಕ್ಕಾಗಿ ನಮ್ಮ ಉತ್ತರ ಏನೈತಿ, ಬಿ ನಲ್ಲಿ ಐತಿ ನೋಡ್ರಿ ಮಕ್ಕಳೇ. ಬಿ ನಲ್ಲಿ ಈ ಚಿತ್ರವನ್ನು ಇಲ್ಲಿಗೆ ತಂದಿಡೋಣ. ನೋಡಮ್ಮ, ಉತ್ತರ ಚಿತ್ರದಲ್ಲಿ ತಂದು ಕೂಡಿಸಿದಾಗ ನಮ್ಮ ಉತ್ತರ ಯಾವ್ದೈತೈತೆ ಅಂತ ಗೊತ್ತಾಗತೈತಿ. ನೋಡ್ರಿ, ಈಗ ನಮ್ಮ ಸರಿಯಾದ ಉತ್ತರ ವೆರಿ ಗುಡ್ ಮಕ್ಕಳೇ. ನೀವು ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಬಿ ನಲ್ಲಿ ಹೇಳಿರ್ತಕ್ಕಂಥ ಮಕ್ಕಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಸರಿಯಾದ ಉತ್ತರ ಬಿ ನಲ್ಲಿದೆ. ಇಲ್ಲಿ ನಮ್ಗೇನೈತಿ, ಒಂದು ಮನಿ ಚಿತ್ರ ಅಂತ ತಿಳ್ಕೊಳ್ಳೋಣ ನಾವು. ಇದೇ ರೀತಿನೇ ಇಲ್ಲೇನು ಮಾಡ್ಕೊಳ್ಳೋಣ, ಬಿಡಿಸ್ಕೊಳ್ಳೋಣ. ಆ ಚಿತ್ರ ಬಿಡಿಸ್ಕೊಳ್ಳೋಣ ನಾವೀಗ. ನೋಡ್ರಿ, ಈಗ ಬಿಡಿಸ್ಕೊಂಡೆವು. ಇಲ್ಲೊಂದು ಮನಿ ಆಕಾರ ಅಂತ ತಿಳ್ಕೊಳ್ಳೋಣ ನಾವು. ಇದು ಒಂದು ಕಲ್ಪನೆ ಮಾಡ್ಕೋಬೇಕಲ್ಲ. ಈ ಭಾಗ ಏನೈತಿಯಲ್ಲ, ಈ 3 ಭಾಗ ನಾವು ನೋಡಬಾರ್ದು. ಇಲ್ಲೇನು ನಾವು ಬಿಡಿಸ್ಕೊಂಡಿವಲ್ಲ, ಇದು 25% ಭಾಗ ಏನೈತೈತಿಲ್ಲ, ಅದನ್ನು ನಾವು ಇಲ್ಲಿ ಹುಡ್ಕೋಬೇಕು. ಏನು, ಇಲ್ಲೊಂದು ಲೈನ್ ಐತಿ, ಇಲ್ಲಿ ಲೈನ್ ಐತಿ, ಇದರಲ್ಲಿ ಇಲ್ಲ, ಹೌದಲ್ಲ. ಇದರಲ್ಲಿ ಐತಿ, ಅರ್ಧ ಐತಿ, ಈ ಕಡೆ ಭಾಗ ಐತಿ, ಇದರಲ್ಲಿ ಏನೈತಿ, ಈ ರೀತಿ ಲೈನ್ ಇದಾವ. ಇದು ಆಗೋದಿಲ್ಲ. ನಮ್ಮ ಉತ್ತರ ಡಿ ಅಂತ ಹೇಳ್ಬೋದು ನೋಡ್ರಿ ಮಕ್ಕಳೇ. ನಮ್ಮ ಸಮಸ್ಯಾ ಚಿತ್ರದಲ್ಲಿರ್ತಕ್ಕಂಥ ಉತ್ತರವನ್ನು ಉತ್ತರ ಭಾಗಕ್ಕೆ ಕಳಿಸೋಣ. ನೋಡ್ರಿ, ಉತ್ತರ ಭಾಗಕ್ಕೆ ಕಳಿಸಿದಾಗ ಡಿ ನಲ್ಲಿ ಬಂದು ಕುಳಿತು ಅಂತ ಹೇಳ್ತಾ, ಇಲ್ಲಿ ನೋಡ್ರಿ ನಮ್ಮ ಸರಿಯಾದ ಉತ್ತರ ಡಿ ಇದೆ ಮಕ್ಕಳೇ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂವರೆಗೆ ಮಾಡಿರ್ತಕ್ಕಂಥ ರೀತಿ ಇಲ್ಲ, ಇದು ಬೇರೆ ರೀತಿ ಇದೆ. ಇಲ್ಲಿ ಏನೈತಿ, ಒಂದು ಲೈನ್ ಐತಿ, ಒಂದು ಡಾಟ್ ಐತಿ. ಇಲ್ಲೇನೈತಿ, ಒಂದು ಲೈನ್ ಐತಿ, ಎರಡು ಲೈನ್ ಅದಾವ. ಇದಕ್ಕೆ ಇಲ್ಲಿ ದೊಡ್ಡ ಲೈನಿಗೆ ಚಿಕ್ಕದಾದ 3 ಲೈನ್ಗಳದಾವ. ಇಲ್ಲೊಂದು ಏನು ಮಾಡಬೇಕು, ದೊಡ್ಡ ಲೈನ್ ಹೇಳ್ಕೋಬೇಕು. 4 ಲೈನ್ ಇಲ್ಲಿ ಬರ್ಬೇಕು, ಚಿಕ್ಕ ಲೈನ್ಗಳು 4 ಬರಬೇಕು. ಯಾವ ಭಾಗದಾಗ ಹೊಳಬೇಕದು, ಲೆಫ್ಟ್ ಭಾಗದಾಗ ಇರಬೇಕು. ನೋಡಿ, ಇದು ರೈಟ್ ಸೈಡ್ ಐತಿ, ಇದು ಬರೋದಿಲ್ಲ. ಇಲ್ಲಿ ಸಿಂಗಲ್ ಐತಿ, ಇದು ಬರೋದಿಲ್ಲ. ಇಲ್ಲಿ 2 ಲೈನ್ ಐತಿ, ಇದು ಕೂಡ ಬರಲ್ಲ. ನಮ್ಮ ಸರಿಯಾದ ಉತ್ತರ ಇಲ್ಲಿ ಬಿಡಿಸ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇಲ್ಲಿ
ನೋಡ್ರಿ, ಈ ಚಿತ್ರವನ್ನು ಯಾವುದ್ರಲ್ಲಿ ಐತಿ? ಸಿನಲ್ಲಿ ಐತಿ. ನೋಡ್ರಿ, ಈ ಸಮಸ್ಯಾ ಚಿತ್ರದಲ್ಲಿರ್ತಕ್ಕಂಥ ನಮ್ಮ ಉತ್ತರ ಚಿತ್ರವನ್ನು ಉತ್ತರ ಚಿತ್ರಕ್ಕೆ ಕಳಿಸೋಣ. ಸರಿ, ನೋಡ್ರಿ ಕಳಿಸೋಣ. ಕರೆಕ್ಟಾಗಿ ಸಿನಲ್ಲಿ ಬಂದು ಕುಳಿತು. ಈ ಚಿತ್ರವನ್ನು ಒಯ್ದು ಅಲ್ಲಿಟ್ಟಾಗ ನಮ್ಮ ಉತ್ತರ ಏನಾಗ್ತೈತಿ? ಸರಿ ಆಗ್ತೈತಿ. ನೋಡ್ರಿ ಮಕ್ಕಳೇ, ಆ ಬ್ಲ್ಯಾಂಕ್ ಇದ್ದಂಥ ಭಾಗಕ್ಕೆ ಈ ಚಿತ್ರವನ್ನು ಇಟ್ಟಾಗ ನಮ್ಮದೊಂದು ಉತ್ತರ, ನಮ್ಮದೊಂದು ಚಿತ್ರ ಪೂರ್ಣಗೊಳ್ತೈತಿ. ಯಾವ ರೀತಿ ಪೂರ್ಣಗೊಳ್ತೈತಿ ನೋಡ್ರಿ. ಒಂದು ದೊಡ್ಡ ಲೈನ್ ಐತಿ, ದೊಡ್ಡ ಲೈನಿಗೊಂದು ಅಡ್ಡ ಚಿಕ್ಕ ಲೈನ್ ಐತಿ. ಮತ್ತೊಂದು ದೊಡ್ಡ ಲೈನ್ ಐತಿ, ದೊಡ್ಡ ಲೈನ್ಗೊಂದು 2 ಚಿಕ್ಕ ಲೈನ್ ಅದಾವ. ಆಮೇಲೆ ಇಲ್ಲೊಂದು ದೊಡ್ಡ ಲೈನ್ ಐತಿ, ದೊಡ್ಡ ಲೈನ್ಗೆ 3 ಚಿಕ್ಕ ಲೈನ್ ಅದಾವ. ಇಲ್ಲಿ ದೊಡ್ಡ ಲೈನ್ಗೆ 4 ಚಿಕ್ಕ ಲೈನ್ ಎಲ್ಲಿ ಐತಿ? ಸಿನಲ್ಲಿ ಐತಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈಗ ಆಲ್ರೆಡಿ 9 ಪ್ರಶ್ನೆಗಳನ್ನು ನಾವು ಮಾಡಿದ್ದೀವಿ. ಇದು 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಇದು ಕೂಡ 25% ಬ್ಲ್ಯಾಂಕ್ ಐತಿ, 75% ಫಿಲ್ ಆಗೈತಿ. ಈ ಚಿತ್ರವನ್ನು ನಾವೇನು ಮಾಡೋಣ? ಈಗ ಬಿಡಿಸ್ಕೊಳ್ಳೋಣ. ನೋಡ್ರಿ, ಈಗ ಈ ರೀತಿ ಬರ್ತೈತಿ ನೋಡ್ರಿ ಚಿತ್ರ. ಈ ರೀತಿ ಚಿತ್ರ ಯಾವುದ್ರಲ್ಲಿ ಐತಿ? ಏನಲ್ಲಿ ಇಲ್ಲ. ಏನಲ್ಲಿ ಏನೈತಿ? ಜೋಡಿ ಜೋಡಿ ಐತಿ. ಇದಕ್ಕಿದು ಬರಲ್ಲ. ಇಲ್ಲೇನೈತಿ? ಇಲ್ಲೊಂದು ಲೈನ್ ಐತಿ, ಇದು ಕೂಡ ಬರಲ್ಲ, ಇದು ಹೋಯಿತು. ಆಮೇಲೆ ಡಿನಲ್ಲಿ ನೋಡ್ರಿ, ಇದು ಲೈನ್ ಬಲಗಡೆ ಭಾಗ ಐತಿ, ಇದು ಕೂಡ ಬಲಗಡೆನೇ ಭಾಗ ಐತಿ. ಆದ್ರೆ ಇಲ್ಲೇನೈತಿ? ಬ್ಲ್ಯಾಂಕ್ ಐತಿ, ಇಲ್ಲಿ ಫಿಲ್ ಇದ್ದಿದ್ದೈತಿ. ನಮಗೇನೈತಿ? ಇಲ್ಲಿ ಫಿಲ್ ಇದ್ದಿದ್ದು ಬೇಕು. ಫಿಲ್ ಇದ್ದಿದ್ದು ಯಾವುದ್ರಲ್ಲಿ ಐತಿ? ಸಿಲಲ್ಲಿ ಐತಿ. ನೋಡೋಣ. ಈಗ ಸಮಸ್ಯೆ ಚಿತ್ರದಲ್ಲಿರ್ತಕ್ಕಂಥ ಉತ್ತರ ಚಿತ್ರವನ್ನು ಉತ್ತರ ಚಿತ್ರದ ಭಾಗಕ್ಕೆ ಕಳಿಸಿಬಿಡೋಣ. ನೋಡ್ರಿ ಯಾವ ರೀತಿ ಬರ್ತದೆ ಇದು. ಸರಿ, ವೆರಿ ಗುಡ್ ಮಕ್ಕಳೇ. ನೀವು ಹೇಳಿರ್ತಕ್ಕಂಥ 10 ಚಿತ್ರಗಳಿಗೂ ನೀವು ಸರಿಯಾದ ಉತ್ತರವನ್ನು ನೀಡಿದಿರಿ. 10 ಪ್ರಶ್ನೆಗಳಿಗೆ. ಈ 1ನೇ ಅಭ್ಯಾಸದಲ್ಲಿ 10 ಪ್ರಶ್ನೆಗಳಿಗೆ ನೀವೇನು ಮಾಡಿದಿರಿ? ಸರಿಯಾದ ಉತ್ತರವನ್ನು ನೀಡಿದಿರಿ. ಇದೇ ರೀತಿ ನೀವು ಸರಿಯಾದ ಉತ್ತರವನ್ನು ಕೊಡ್ತಾ ಹೋದರೆ ನೀವೇನು ಮಾಡ್ಬೋದು? ನವೋದಯ ಪರೀಕ್ಷೆಯಲ್ಲಿ 50ಕ್ಕೆ 50 ಅಂಕಗಳನ್ನು ನೀವು ಪಡಿಬೋದು ಅಂತ ಹೇಳ್ತಾ ಈ ದಿನವನ್ನು ನಾವೇನು ಮಾಡೋಣ ಮಕ್ಕಳೇ? ಕ್ಲಾಸ್ ಮುಗಿಸೋಣ. ಕ್ಲಾಸ್ ಮುಗಿಸೋಕ್ಕಿಂತಲೇ ಮುಂಚೆ ನಿಮಗೆ ನಾನು ಆಟವಾಡಿಸಿರ್ತಕ್ಕಂಥದ್ದು ನಿಮಗೆ ಮಜಾ ಬಂದೈತಪ್ಪ ಅಂತಂದ್ರೆ, ನಿಮಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ಏನು ಮಾಡಬೇಕು? ನೀವು ಒಂದು ತಂಬ್ ಕೊಡಬೇಕು. ತಂಬಪ್ಪ ಅಂತಂದ್ರೆ ಲೈಕ್ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಆಮೇಲೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕೂಡ ಇರ್ತಾರೆ. ನೀವು ಒಬ್ಬರೇ ಆಟ ಆಡೋದು ಸರಿ ಇರಲ್ಲ. ಯಾಕಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ಸು ಕೂಡ ಏನು ಮಾಡ್ಬೇಕು? ಇಲ್ಲಿ ಆಟ ಆಡಬೇಕು. ಆಟ ಆಡ್ಬೇಕಾದ್ರೆ ಏನು ಮಾಡಬೇಕು? ನಿಮ್ಮ ಫ್ರೆಂಡ್ಸಿಗೆ ನಾವು ಬಿಟ್ಟಂಥ ಯೂಟ್ಯೂಬ್ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಬೇಕು. ಆಮೇಲೆ ತಪ್ಪದೆ ನೀವೇನು ಮಾಡಬೇಕು? ನಮ್ಮ ಚಾನಲವನ್ನು ಹೊಸದಾಗಿ ನೀವು ವೀಕ್ಷಣೆ ಮಾಡ್ತಿದ್ರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಾವೇನು ಮಾಡಿದ್ದೆವು? ಈಗ ಒಂದು ವಾರದಿಂದ ಕ್ಲಾಸಿಗೆ ಬಂದಿದ್ದೆವು. ಈ ದಿನ ಕ್ಲಾಸಿಗೆ ಬಂದೀವಿ. ಈಗ ನಿಮ್ಗೆ ಹೇಳಿ ಕೇಳಿ ನಾವೇನು ಮಾಡ್ತೀವಿ? ಕ್ಲಾಸನ್ನು ಮಾಡುವುದಿಲ್ಲ. ಯಾಕಪ್ಪ ಅಂತಂದ್ರೆ ನಮಗೆ ಬಿಡುವಿನ ಸಮಯದಲ್ಲಿ ನಾವೇನು ಮಾಡ್ತೀವಿ? ಆನ್ಲೈನ್ಗೆ ಯೂಟ್ಯೂಬಿಗೆ ನಾವು ಕ್ಲಾಸ್ ಅಪ್ಲೋಡ್ ಮಾಡ್ತೀವಿ. ಕ್ಲಾಸ್ ಅಪ್ಲೋಡ್ ಮಾಡಿದ್ದು ನಿಮಗೆ ಸಿಗಬೇಕಪ್ಪ ಅಂತಂದ್ರೆ ನೀವು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವರೆಲ್ಲರಿಗೂ ಕೂಡ ನಮ್ಮ ಕ್ಲಾಸು ನಿಮ್ಮ ಮೊಬೈಲ್ನ ಐಕಾನ್ ಮೇಲೆ ಬಂದು ಕುಳಿತಿರ್ತೈತಿ. ಅದಕ್ಕಾಗಿ ನೀವು ಹೊಸದಾಗಿ ನೋಡೋರು ಏನು ಮಾಡಬೇಕು? ತಪ್ಪದೇ ನಮ್ಮ ಚಾನಲನ್ನು ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಲಾಸ್ ಇಲ್ಲ. ಹೆಂಗೆ ಲಾಸ್ ಇಲ್ಲಪ್ಪ ಅಂತಂದ್ರೆ ಇನ್ನೂ ಲಾಭ ಇದೆ. ನೀವು ಮಜಾ ಮಾಡ್ಬೋದಲ್ಲ, ಹೊರಗಡೆ ಆಟ ಆಡೋ ಬದಲಿ ನಮ್ಮ ಮೊಬೈಲಲ್ಲಿ ನಾವು ಕೂಡ ಆಟ ಆಡ್ಬೋದಲ್ಲ. ಆಟ ಆಡಿದ್ರೆ ಹೊರಗಡೆ ಆಟ ಆಡಿದ್ರೆ ಏನಾಗ್ತೈತಿ? ನಮ್ಗೆ ಲಾಭ ಇಲ್ಲ. ಇಲ್ಲಿ ನಮ್ಮ ಜೊತೆ ನೀವು ಮೊಬೈಲಲ್ಲಿ ಆಟ ಆಡಿದ್ರಪ್ಪ ಅಂತಂದ್ರೆ ಲಾಭ ಐತಿ. ನೀವು ಒಂದು ಮಾದರಿಗೆ ಏನು ಮಾಡ್ತೀರಿ? 5 ಅಂಕಗಳನ್ನು ನಿಮ್ಮ ಜೋಬಿನಲ್ಲಿ ಇಟ್ಕೊಂಡು ಹೋಗ್ತೀರಿ. ಅದಕ್ಕಾಗಿ ಏನು ಮಾಡಬೇಕು? ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಹೇಳ್ತಾ ಮಕ್ಕಳೇ ಈ ದಿನ ಈ ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಸಿಗೋಣ ಹೇಳ್ತಾ ಈ ತರಗತಿಯನ್ನು ಮುಗಿಸೋಣ.